ಮುಂದೆ ಜೋಗ್ ಜಂಕ್ಷನ್ನಾಗ ಸ್ವಾಗತ ಗೆಳೆಯರು. ಜೋಗ್ ಜಂಕ್ಷನ್ನಾಗ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ಕೊತಾ ಇರ್ತೀರಿ, ನಾ ಹೇಳ್ಕೊತಾನೆ ಇರ್ತೀನಿ. ಈ ಜೋಕ್ಗಳನ್ನು ನೀವು ನಿಮ್ಮ ಜೋಕ್ ಅಂತ ಬೇಕಾದವ್ರು ಹೇಳ್ರಿ, ನಮ್ದು ಏನು ಅಭ್ಯಂತರ ಇಲ್ಲ. ಲಾಸ್ ವೆಗಾಸ್ ಅಂದ್ರೆ ಈ ಅಮೇರಿಕಾದಾಗ ಅದ ರೀ ಈ ಊರು. ಇಲ್ಲಿ ಬೇರೆ ಎಕ್ಸ್ಪೆರಿಮೆಂಟ್ ನಡ್ಕೊತಾನೆ ಇರ್ತಾವೆ ರೀ. ಅಮೇರಿಕಾದ ಮಂದಿ ಏನು ಮಾಡಿದ್ರು ಚಂದ ಬಿಡ್ರಿ, ಯಾಕಂದ್ರೆ ಅಲ್ಲಿ ಮಂದಿ ಇದನ್ನು ಒಂದು ಮಾಡಿ ನೋಡಿದ್ರು, ಇದು ಭಾರಿ ಅದ. ಏನಂತಂದ್ರೆ ಲಾಸ್ ವೆಗಾಸ್ನಾಗ ಗಂಡಂದ್ರನ್ನ ಮಾರಾಟ ಮಾಡುವಂಥ ಒಂದು ಅಂಗಡಿ ಅಂತ ತೆಗೆದ್ರಂತ. ಆ ಗಂಡಂದ್ರನ್ನ ಮಾರಾಟ ಮಾಡುವಂಥ ಅಂಗಡಿ 6 ಫ್ಲೋರಿಂದ ರೀ. ಒಂದೊಂದು ಫ್ಲೋರ್ನಾಗೂ ಒಂದೊಂದು ನಮೂನಿ ಗಂಡಂದರು. ಒಬ್ಬ ಹೆಣ್ಮಗಳು ಹೋದ್ಲು, ತನ್ನ ಗಂಡನ ಆರಿಸ್ಕೋಬೇಕಾಗಿತ್ತು. ಆಕಿಗೆ ಮೊದಲನೇ ಫ್ಲೋರ್ ಹತ್ತಿದ್ಲು. ಅಲ್ಲಿ ಬರೆದಿತ್ತು, ಇಲ್ಲೇ ಎಷ್ಟು ಮಂದಿ ಗಂಡಂದ್ರಿದೆ ಅಂದ್ರೆ ಗಂಡವ ಈ ಎಲ್ಲ ಗಂಡುಗಳಿಗೂ ನೌಕರಿ ಅದ ಅಂತ ಬರೆದಿತ್ತು. ಸರಿ, ಆಕಿಗೆ ಆಶಾ ಮೊದಲನೇ ಫ್ಲೋರ್ನಾಗ ಹಿಂಗದ ಅಂತಂದ್ರೆ ಇನ್ನು 2ನೇ ಫ್ಲೋರ್ನಾಗ ಏನಿರ್ಬೋದು ಅಂಥೇಳಿ. ಸೊ 2ನೇ ಫ್ಲೋರಿಗೆ ಹೋದ್ಲಕ್ಕಿ. ಅಲ್ಲಿ ಬರೆದಿತ್ತು, ಇಲ್ಲಿರುವಂಥ ಗಂಡುಗಳಿಗೆ ನೌಕರಿ ಅದ ಮತ್ತು ಈ ಗಂಡುಗಳು ಮಕ್ಕಳನ್ನು ಅತ್ಯಂತ ಪ್ರೀತಿಸ್ತಾರೆ. ಸರಿ ಆಕಿ ಭಾರಿ ಖುಷಿಯಾಗ್ಬಿಡ್ತು. ಅರೆ 2ನೇ ಫ್ಲೋರ್ನಾಗ ಒಂದು ಡೆವಲಪ್ಮೆಂಟ್ ಆಗ್ಯದ ಅಂತಂದು ಆಕಿ 3ನೇ ಫ್ಲೋರಿಗೆ ಹೋದ್ಲರಿ. ಆ 3ನೇ ಫ್ಲೋರ್ನಾಗೂ ಹಿಂಗಿತ್ತು, ಇಲ್ಲಿ ಗಂಡಂದ್ರೆ ಏನಿದ್ದಾರೆ ಇವರಿಗೆ ನೌಕರಿ ಅದ, ಇವರು ಮಕ್ಕಳನ್ನು ಅತ್ಯಂತ ಪ್ರೀತಿಸ್ತಾರೆ. ಅಷ್ಟೇ ಅಲ್ಲ, ಮತ್ತು ನೋಡಲಿಕ್ಕೆ ಸುಂದರರು ಹೌದು. ಅರೆ ವಾಹ್, ಮತ್ತೊಂದು ಆ್ಯಡ್ ಆತಲ್ಲ ಗುಣ ಅಂತಂದ್ಲಕ್ಕಿ. ಇನ್ನು ಮತ್ತು 4ನೇದ್ರಾಗ ಹೆಂಗಿರ್ಬಹುದು ಅಂಥೇಳಿ 4ನೇದಕ್ಕೆ ಹೋದ್ರಿ. ಆಕಿ 4ನೇದಕ್ಕೆ ಹೋದ್ಕೊಳ್ಳಿ. ಅಲ್ಲಿ ಬರೆದಿತ್ತು, ಈ ಗಂಡಂದ್ರೆ ಏನಿದ್ದಾರೆ ಇವರು ನೋಡ್ಲಿಕ್ಕೆ ಸುಂದರರು ಹೌದು, ಮಕ್ಕಳನ್ನು ಪ್ರೀತಿಸ್ತಾರೆ ಹೌದು, ಇವ್ರಿಗೆ ನೌಕರಿನೂ ಅದ, ಮತ್ತು ಮೇಲೆ ಇವರು ಮನೆ ಕೆಲಸನೂ ಮಾಡ್ತಾರೆ. ಆಕೆ ಭಯಂಕರ ಖುಷಿ ಆಗ್ಬಿಡ್ತೀವಿ. ಅರೆ ಇದೇನು ವಿಚಿತ್ರ ನೋಡ್ರಿ, ಹಿಂಗೆ 4ನೇ ಫ್ಲೋರ್, ಇನ್ನು 5ನೇ ಫ್ಲೋರ್ನಾಗ ಹೋದ್ರೆ ಏನಿರ್ಬೋದು. ಸರಿ, 5ನೇ ಫ್ಲೋರಿಗೆ ಹೋದ್ರಿ. ಆ 5ನೇ ಫ್ಲೋರ್ನಾಗ ನಿಮಗೆ ಹೇಳ್ತೀನಿ, ಅಲ್ಲಿ ಮತ್ತೊಂದು ಲೈನ್ ಬರೆದಿತ್ತು, ಇಲ್ಲಿ ಏನು ಗಂಡಂದ್ರೆ ಇದ್ದಾರೆ ಇವರು ಮಕ್ಕಳನ್ನು ಪ್ರೀತಿಸ್ತಾರೆ, ಇವರು ನೋಡಲಿಕ್ಕೆ ಸುಂದರರು ಹೌದು, ಇವರಿಗೆ ನೌಕರಿನೂ ಅದ, ಮನೆ ಕೆಲಸನೂ ಮಾಡ್ತಾರೆ, ಮತ್ತು ಮೇಲೆ ಅದ್ಭುತ ರಸಿಕರು ಇವರು ಅಂತ ಬರೆದಿಲ್ಲ. ರೇ ಇಷ್ಟು ಗುಣ ಇದ್ರಿ ಇನ್ನೇನು ಬೇಕು ಗಂಡಗೆ ಅಂತಂದ್ಲಕ್ಕೆ ಅಂದು. ಇನ್ನೊಂದು ಫ್ಲೋರ್ ಬಾಕಿ ಅದಲ್ಲ, 6ನೇ ಫ್ಲೋರಿಗೆ ಹೋದ್ರಾತು ಅಂಥೇಳಿ 6ನೇ ಫ್ಲೋರಿಗೆ ಹೋದ್ಲರಿ. ಆ 6ನೇ ಫ್ಲೋರ್ನಾಗ ಬರೆದಿತ್ತು, ನೀವಿಲ್ಲಿ ಬಂದಂಥ ಹೆಣ್ಣು ನೀವೇನಿದ್ದೀರಿ, ನೀವು 68,37,17,1912 ಇಷ್ಟು ಮಂದಿ ಇಲ್ಲಿಗಾಗಲೇ ಬಂದು ಹೋಗ್ಯಾರ. ನಿಮಗೆ ಚಲೋ ಗಂಡನ ಹುಡುಕೊಡೋದು ನಮ್ಮಿಂದ ಆಗೋದಿಲ್ಲ. ಈಗ ಜೀವನದಾಗ ನಿಮ್ಗೆ ಚಲೋ ಗಂಡಂದ್ರೆ ಸಿಗೋದಿಲ್ಲ. ನಿಮ್ಮ ಆಶಾಕ್ಕೆ ನೀವು ವಾಪಸ್ ಹೋಗ್ರಿ, ಮತ್ತೊಮ್ಮೆ ನಿಮಗೆ ಈ ಅಂಗಡಿ ಒಳಗೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ನೋಡ್ರಿ ಗೆಳೆಯರ. ಇಂಥ ಅದ್ಭುತ ಜೋಗಳು. ಒಬ್ಬ ಮಾತ್ರ ಗ್ರೀಟಿಂಗ್ ಕಾರ್ಡ್ ಖರೀದಿ ಮಾಡಲಿಕ್ಕೆ ಗಂಡ ಒಂದು ಗ್ರೀಟಿಂಗ್ ಶಾಪಿಗೆ ಹೋದಂತ. ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಕೇಳಿದಂತ, ನೋಡಿರಿ ನನಗೊಂದು ಕಾರ್ಡ್ ಬೇಕು, ಅದು ಬರ್ತ್ಡೇದು ಆಗಿರಬೇಕು ಮತ್ತು ಅದು ಆ್ಯನಿವರ್ಸರಿದು ಆಗಿರಬೇಕು. ಅವ ಅಂಗಡಿ ಒಂದು ಅಲ್ರಿ ಸರ್, ಎರಡೂ ಹೆಂಗೆ ಒಂದ್ರಾಗಿರ್ತಾವೆ ರೀ, ಬರ್ತ್ಡೇನು ಮತ್ತು ಆ್ಯನಿವರ್ಸರಿನು. ನೋಡಿರಿ ನೀವು ಒಂದು ಕೆಲಸ ಮಾಡಿರಿ, ಆ್ಯನಿವರ್ಸರಿದು ಒಂದು ಬೇರೆ ತೊಗೋರಿ, ಬರ್ತ್ಡೇದು ಒಂದು ಬೇರೆ ತೊಗೋರಿ, ಎರಡೂ ಕಳಿಸ್ರಿ. ಇಲ್ಲ ನಾವು ಹಂಗೆ ಮಾಡಂಗಿಲ್ಲಪ್ಪ, ನಾವು ಎರಡೂ ಒಂದೇ ದಿವ್ಸ ಸೆಲೆಬ್ರೇಟ್ ಮಾಡ್ತೇವೆ. ಅಂದ್ರೆ ಹುಟ್ಟಿದ ಹಬ್ಬದ ದಿವಸ ಲಗ್ನ ಆಗೈತೇನ್ರಿ? ಇಲ್ಲ ಹಂಗೆ ಅಲ್ಲದಂದು. ನನ್ನ ಹೆಂಡತಿ ಬರ್ತ್ಡೇ 30ನೇ ಬರ್ತ್ಡೇ ಆಚರಿಸ್ತೇವೆ, ಅದೀಗ 8 ವರ್ಷ ಆತು ಆಚರಿಸ್ಲಿಕ್ಕೆ ಹತ್ತು. ಸೊ ಹೀಗಾಗಿ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಎರಡೂ ಕುಡಿಬೇಕು ನನಗೆ, ಏನಂತಿ. ಒಂದು ಮಸ್ತ್ ಆಕ್ಸಿಡೆಂಟ್ ಹಂಗೆ ಮಸ್ತ್ ಆಗ್ತಾವಂತೀರಿ ನೀವು. ಏನಿಲ್ಲ, ಒಬ್ಬ ಯುವಕ ಗಾಡಿ ಡ್ರೈವ್ ಮಾಡ್ಕೊತ ಬರ್ಲಿಕ್ಕಿದ್ದ, ಜೋರಾಗಿ ಬಂದವನ ಒಂದು ಮರಕ್ಕೆ ಡಿಕ್ಕಿ ಹೊಡೆದ. ಅವ್ನು ಹೊಡೆದ್ರ ರಪ್ಸಕ್ಕೆ ಭಾಳ ಪೆಟ್ಟಾತ್ರಿ, ಅವ್ಗೆ ಗಾಯ ಆಯ್ತು. ಪೊಲೀಸ್ ಪಾಪ ಅಲ್ಲೇ ಹೊಂಟಿದ್ದ, ಇಮಿಡಿಯೇಟ್ಲಿ ಬಂದ. ಎಂಥ ಸೀರಿಯಸ್ ಆಕ್ಸಿಡೆಂಟು, ಏನಾಯ್ತು, ಬಾ ಹುಡುಗ ಅಂತ ಹೊರಗೆ ಕರ್ದ. ಅವ್ನು ಇವತ್ತು ಬಂದ ಹುಡುಗ ಹೊರಗೆ. ಅವ್ನು ಕೇಳ್ದ, ಭಾಳ ಪೆಟ್ಟಾಗ್ಯದನು, ಎಷ್ಟು ಪೆಟ್ಟಾಗ್ಯದ, ಎಷ್ಟು ತ್ರಾಸ ಆಗ್ಯದ ನಿನಗೆ ಅಂತ. ಅದಕ್ಕೆ ಹುಡುಗ ಹೇಳ್ದ, ನಾ ಹೆಂಗೆ ಹೇಳಿರಿ, ನಮ್ಮ ಲಾಯರ್ ಬಂದು ಹೇಳ್ತಾರೆ ನೋಡ್ರಿ ನನಗೆ ಎಷ್ಟು ಪೆಟ್ಟಾಗ್ಯದ ಅಂತ. ಜೋಗ್ ಜಂಕ್ಷನ್ಯಾಗ ಇಂಥ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ಕೊತಾ ಇರ್ತೀರಿ ಗೆಳೆಯರ. ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ಯದ, ಬ್ರೇಕ್ ತೊಗೋತೀನಿ, ವಾಪಸ್ ಬರ್ತೇನೆ ಮಸ್ತ್ ಮನುಷ್ಯನ ಜೋಡಿ. ಎಲ್ಲಿ ಹೋಗ್ಬೇಡ್ರಿ.